ಎಲ್ರಿಗೂ ನಮಸ್ಕಾರ. ಮಾಘ ಮಾಸದ ಅತ್ಯಂತ ವಿಶಿಷ್ಟವಾದ ಆಚರಣೆ ಶಿವಾರಾಧನೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ದಿನ ನಾವು ಮೈಸೂರಿನ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ, ವಿಶಿಷ್ಟವಾದ ಅನುಭವವನ್ನು ನೀಡುವಂತಹ ಶಿವತತ್ವ ಶಾಶ್ವತವಾಗಿ ನೆಲೆಸಿರುವಂತಹ ತಾಣ ಮೈಸೂರು ಅರಮನೆಯ ಪ್ರಾಂಗಣದ ಒಳಗಡೆ ಇರುವಂತಹ ಶ್ರೀ ತ್ರಿನೇಶ್ವರ ತ್ರಿಪುರ ಸುಂದರಿ ದೇವತೆಯ ಜೊತೆಗೆ ನೆಲೆಸಿರುವಂತಹ ಶ್ರೀ ತ್ರಿನೇಶ್ವರ ಟೆಂಪಲ್ನಲ್ಲಿ ನಾವು ಇವತ್ತು ನಿಂತಿದ್ದೇವೆ. ಈ ದಿನ ಮಹಾಶಿವರಾತ್ರಿ, ಈ ವರ್ಷ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಆಚರಣೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಈ ದಿನ ಸರ್ಕಾರಿ ರಜೆ ನಾಳೆ ಇರೋದ್ರಿಂದ ಒಂದು ದಿನ ಮುಂಚಿತವಾಗಿ ಚಿನ್ನದ ಕೊಳಗವನ್ನು ತರಬೇಕಾಗಿತ್ತು ಜಿಲ್ಲಾ ಖಜಾನೆಯಿಂದ. ಈ ದಿನದ ಒಂದು ವಿಶಿಷ್ಟತೆಯನ್ನು ನಾವು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬೆಳಗ್ಗೆ ರುದ್ರಹೋಮದ ಮೂಲಕ ಶಿವಾರಾಧನೆಯನ್ನು, ಶಿವ ಪಂಚಾಕ್ಷರಿ ಸ್ತೋತ್ರ, ಶಿವ ಸಹಸ್ರನಾಮ, ಶಿವ ನಕ್ಷತ್ರ ಮಾಲಿಕೆ ಪಾರಾಯಣವನ್ನು ಮಾಡುವ ಮೂಲಕ ಈ ದಿನ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ರವರು ನೀಡಿರುವಂತಹ 11 kg ಚಿನ್ನದ ಕೊಳಗವನ್ನು ಜಿಲ್ಲಾ ಖಜಾನೆಯಿಂದ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ತಂದು ಈ ದಿನ ಅರ್ಚಕರ ಸಮೂಹಕ್ಕೆ ಮುಂದಿನ ಪೂಜಾ ಕೈಂಕರ್ಯಗಳಿಗೆ ನಾವು ಹಸ್ತಾಂತರವನ್ನು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಾಳಿದ್ದು ನಡೆಯುವಂಥ ಶ್ರೀ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಬೆಳಗ್ಗೆ 6:30ಯಿಂದ ಈ ಕೊಳಗದ ದರ್ಶನ, ಶ್ರೀ ಸ್ವಾಮಿಯ ಲಿಂಗಕ್ಕೆ ಧರಿಸಿರುವಂತಹ ಚಿನ್ನದ ಕೊಳಗದ ದರ್ಶನವನ್ನು ಭಕ್ತಾದಿಗಳಿಗೆ ಏರ್ಪಾಡು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಪ್ರಾಧಿಕಾರದ ವತಿಯಿಂದ ನಿರ್ವಹಣೆ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೇವೆ. ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಲಾಂಗ್ ಕ್ಯೂ ಇರೋದರಿಂದ ಭಜನೆ ಮತ್ತು ವಿಶಿಷ್ಟವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಅಭಿಷೇಕ ಇರಬಹುದು, ಮುಂದಿನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು